ಕೆರಗೋಡು ಪ್ರಕರಣದ ನಂತರ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಕಾಮಗಾರಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಕೇಳಿ ಬಂದಿವೆ. ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಎದುರು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಮೊಳಗಿದ್ದಾವೆ. ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಾರೆ. ವೇದಿಕೆ ಮೇಲಿದ್ದ ಸಚಿವ ಚಲುವರಾಯಸ್ವಾಮಿ, ಶಾಸಕ ರವಿ ಗಣಿಗ ಇಬ್ರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಈ ವೇಳೆ ಮಧ್ಯ ಪ್ರವೇಶ ಮಾಡಿದಂತ ಚಲುವರಾಯಸ್ವಾಮಿ ಅವರು ಸುಮ್ಮನೆ ಇರಪ್ಪ, ಇದು ಯಾವುದೋ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಕಾಣ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳನ್ನ ಕೂಗಿದ್ದಾರೆ. ಸರ್ಕಾರಿ ಒಂದು ಸ್ಟೇಷನ್ ನ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಸಭೆ. ನೀವು ಯಾರ ಮೇಲೆ ಯಾರು ಅಭಿಮಾನ ಇಟ್ಕೊಳ್ಳಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ನಿಮ್ಗೆ ಖುಷಿ ಪಡೋ ತರ. ಬಟ್ ಆದ್ರೆ ಈ ವೇದಿಕೆನ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ನೀವೆಲ್ಲರೂ ಮಂಡ್ಯ ಜಿಲ್ಲೆಯ ಬಂಧುಗಳು, ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ತರದ ನ್ಯೂಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮೆಲ್ರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ, ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಅದು ನಿಮ್ಮ ಖುಷಿಗೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿರಂತೆ. ಇದು ಸರ್ಕಾರಿ ಫಂಕ್ಷನ್ ತರ ಇರುತ್ತೆ. ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ದಯಮಾಡಿ ಎಲ್ಲ ಸಮಾಧಾನ. ಇದು ಯಾವುದೋ ಪಕ್ಷ ಸಭೆ ಅಲ್ಲ. ದಯಮಾಡಿ ಕಾರ್ಯಕ್ರಮ